Praise the Lord. Greetings to all in the name of our Lord and Savior Jesus Christ. Today's Bible verse, Psalms 78 verse 12. While their ancestors watched, God performed miracles. ಕೀರ್ತನೆಗಳು 78:12 ವಚನ. ಅವರ ಪೂರ್ವಿಕರ ಸಮಕ್ಷಮದಲ್ಲಿಯೇ ಆಶ್ಚರ್ಯ ಕ್ರಿಯೆಗಳನ್ನು ನಡೆಸಿದನು. ಹೌದು, ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು, ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂಥ ದೇವರು. ಅಂದು ಅವರ ಪೂರ್ವಿಕರ ಸಮಕ್ಷಮದಲ್ಲಿಯೇ ದೇವರು ಆಶ್ಚರ್ಯ ಕ್ರಿಯೆಗಳನ್ನು ಮಾಡಿದರು. ಹೌದು, ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಹೊರಗೆ ತರುವಂಥ ಸಮಯದಲ್ಲಿ ಸೋನ್ ಸೀಮೆಯಲ್ಲಿ ದೇವರು ಅದ್ಭುತ ಕಾರ್ಯ ಮಾಡಿರುವಂಥದ್ದನ್ನು ಇಲ್ಲಿ ಕೀರ್ತನೆಗಾರನು ತಿಳಿಸಿಕೊಡ್ತಾ ಇದ್ದಾನೆ. ಅದೇ ದೇವರು ಇಂದೂ ಕೂಡ ಜೀವಂತರಾಗಿದ್ದಾರೆ. ಅಂದು ಅದ್ಭುತ ಕಾರ್ಯಗಳನ್ನು, ಆಶ್ಚರ್ಯ ಕ್ರಿಯೆಗಳನ್ನು ನಡೆಸಿದ ದೇವರು ಇಂದು ನಿನ್ನ ಜೀವಿತದಲ್ಲಿ ಆಶ್ಚರ್ಯ ಕ್ರಿಯೆಗಳನ್ನು ನಡೆಸಲಿಕ್ಕಿದ್ದಾರೆ ಪ್ರಿಯರೇ. ಮೀಕ 7:15 ನಾವು ನೋಡ್ತೇವೆ, ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತ ಕಾರ್ಯಗಳನ್ನು ತೋರಿಸುವೆನು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಅಂದು ತೋರಿಸಿದ ಅದ್ಭುತ ಕಾರ್ಯಗಳನ್ನು ಇಂದು ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ತೋರಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ನಿನ್ನ ಜೀವಿತದಲ್ಲಿ ಇಂದು ಏನು ಸಂಭವಿಸುತ್ತಾ ಇದೆಯೋ ನಿನಗೇ ಗೊತ್ತಿಲ್ಲದೆ ನೀನು ಅನೇಕ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಾ ಇರಬಹುದು. ನನಗೇ ಯಾಕೆ ಇಂಥ ಕಷ್ಟ ಎಂಬುದಾಗಿ ನೀನು ಆಲೋಚಿಸುತ್ತಾ ಇರಬಹುದು. ಈ ಕಷ್ಟ ಯಾವಾಗ ಹೋಗುತ್ತದೆ? ನನ್ನ ಜೀವಿತದಲ್ಲಿ ದೇವರು ಯಾವಾಗ ಅದ್ಭುತ ಕಾರ್ಯ ಮಾಡುತ್ತಾರೆ? ನನ್ನ ಜೀವಿತದಲ್ಲಿ ದೇವರು ಯಾವಾಗ ಆಶ್ಚರ್ಯ ಕ್ರಿಯೆಗಳನ್ನು ನಡೆಸುತ್ತಾರೆ ಎಂಬುದಾಗಿ ನೀನು ಆಲೋಚಿಸುತ್ತಾ ಇರ್ಬೋದು. ನೀನು ಕಷ್ಟದಲ್ಲಿ ಬಳಲಿ ಹೋಗುತ್ತಾ ಇರ್ಬೋದು. ಕಷ್ಟದಲ್ಲಿ, ಸಂಕಟದಲ್ಲಿ ನೀನಿರುವಾಗಲೇ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಿನ್ನ ಜೀವಿತದಲ್ಲಿ ಆಶ್ಚರ್ಯ ಕ್ರಿಯೆಗಳನ್ನು ಮಾಡುತ್ತೇನೆ ಎಂಬುದಾಗಿ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿದ ಯೇಸು ಸ್ವಾಮಿ ಇಂದು ನಿನಗೆ ಹೇಳುತ್ತಾ ಇದ್ದಾರೆ, ನಿನ್ನ ಜೀವಿತದಲ್ಲಿ ಆಶ್ಚರ್ಯ ಕ್ರಿಯೆಗಳನ್ನು ಮಾಡುತ್ತೇನೆ ಎಂಬುದಾಗಿ. ನಾನೇ ಸ್ವತಃ ನಿನ್ನ ಬಳಿ ಬರುತ್ತೇನೆ. ಯಾವ ಮನುಷ್ಯರನ್ನು ಕಳುಹಿಸಿಕೊಡುವುದಿಲ್ಲ, ಯಾವ ವ್ಯಕ್ತಿಯನ್ನು ಕಳುಹಿಸಿಕೊಡುವುದಿಲ್ಲ. ನಾನೇ ಸ್ವತಃ ಬಂದು ನಿನ್ನ ಕೈ ಹಿಡಿದು ನಿನ್ನನ್ನು ನಡೆಸುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ನಿನ್ನ ಜೀವಿತದಲ್ಲಿ ಇಂದು ಏನೇ ಸಂಭವಿಸುತ್ತಾ ಇರುವುದಾದರೂ ಅದೆಲ್ಲವೂ ನಿನ್ನ ಒಳ್ಳೆಯದಕ್ಕಾಗಿಯೇ. ದೇವರು ಆ ಎಲ್ಲ ಕಾರ್ಯಗಳನ್ನು ತನ್ನ ಬಲದಿಂದ ನಿನಗೆ ಒಳ್ಳೆಯದನ್ನಾಗಿ ಮಾರ್ಪಡಿಸುತ್ತಾರೆ. ದೇವರು ತನ್ನ ಚಿತ್ತಕ್ಕೆ ಅನುಸಾರವಾಗಿ ಅವೆಲ್ಲವುಗಳನ್ನು ನಿನಗೆ ಸರಿಪಡಿಸುತ್ತಾರೆ. ಯಾಕೆಂದರೆ ನಮ್ಮ ದೇವರು ಆಶ್ಚರ್ಯಕರ್ತನಾದ ದೇವರು, ಅದ್ಭುತಗಳನ್ನು ಮಾಡುವಂಥ ದೇವರು. ಇಂದು ನಿನ್ನ ಜೀವಿತದಲ್ಲಿ ನೀನು ಆಶ್ಚರ್ಯ ಕ್ರಿಯೆಯನ್ನು ನೋಡುತ್ತಿ, ನೀನು ಅದ್ಭುತ ಕಾರ್ಯವನ್ನು ನೋಡುತ್ತಿ. ಯಾಕೆ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ ಅಂದರೆ ದೇವರು ನಿನ್ನನ್ನು ಕರೆದಿದ್ದಾರೆ ಪ್ರಿಯರೇ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ದೇವರು ನಿನ್ನನ್ನು ತನ್ನ ಮಗುವಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಆದುದರಿಂದ ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ, ಆಶ್ಚರ್ಯ ಕ್ರಿಯೆಗಳನ್ನು ನಡೆಸುತ್ತಾರೆ. ಮಾರ್ಕ 3:14 ನಾವು ನೋಡುತ್ತೇವೆ, ಯೇಸು ಸ್ವಾಮಿಯವರು 12 ಮಂದಿಯನ್ನು ಆರಿಸಿಕೊಂಡರು. ಯಾಕೆ ಅವರನ್ನು ಆರಿಸಿಕೊಂಡರು ಅಂದರೆ ಅವರು ಯಾವಾಗಲೂ ಯೇಸು ಸ್ವಾಮಿಯ ಸಂಗಡ ಇರುವುದಕ್ಕಾಗಿ, ಯೇಸು ಸ್ವಾಮಿಯ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗಿ ಅವರನ್ನು ಆರಿಸಿಕೊಂಡರು ಪ್ರಿಯರೇ. ಮತ್ತು ಎರಡನೆಯದಾಗಿ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಅವರು ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರು ಅವರನ್ನು ಆರಿಸಿಕೊಂಡರು. ಅದೇ ದೇವರು ಇವತ್ತು ನಿನ್ನನ್ನೂ ಕೂಡ ಆರಿಸಿಕೊಂಡಿದ್ದಾರೆ. ಯಾಕೆಂದರೆ ನೀನು ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕು, ನೀನು ದೇವರ ಸುವಾರ್ತೆಯನ್ನು ಇತರರಿಗೆ ಸಾರಬೇಕು. ಆದುದರಿಂದ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಪ್ರಿಯರೇ. ದೇವರು ನಿನಗೆ ಕರೆದ ಉದ್ದೇಶವನ್ನು ನೀನು ಇಂದು ತಿಳಿದುಕೊಂಡು ದೇವರಿಗಾಗಿ ನೀನು ಕಾರ್ಯಗಳನ್ನು ಮಾಡು. ಇಂದೇ ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು, ಆಶ್ಚರ್ಯ ಕ್ರಿಯೆಯನ್ನು ನೋಡುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ಅದ್ಭುತಗಳನ್ನು ಮಾಡುವಂಥ ದೇವರು, ಆಶ್ಚರ್ಯ ಕ್ರಿಯೆಗಳನ್ನು ಮಾಡುವಂಥ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ. ಅಂದು ಇಸ್ರಾಯೇಲರ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು, ಆಶ್ಚರ್ಯ ಕ್ರಿಯೆಗಳನ್ನು ನಡೆಸಿದ್ದಿ ಸ್ವಾಮಿ, ನಿಮಗೆ ಸ್ತೋತ್ರಪ್ಪ. ಇಂದು ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಪ್ಪ. ಅವರ ಜೀವಿತದಲ್ಲಿಯೂ ಕೂಡ ಅದ್ಭುತ ಕಾರ್ಯಗಳನ್ನು ಮಾಡು ಕರ್ತನೆ. ಆಶ್ಚರ್ಯ ಕ್ರಿಯೆಗಳನ್ನು ನಡೆಸು ಸ್ವಾಮಿ. ಅವರು ಯಾವ ಆಶೀರ್ವಾದಕ್ಕಾಗಿ ಮುನ್ನೋಡ್ತಾ ಇದ್ದಾರೋ ಅದನ್ನು ನೀನು ಇಂದೇ ಅನುಗ್ರಹಿಸಪ್ಪ. ಇಂದು ಕರ್ತನ ದಿನ, ಪರಿಶುದ್ಧವಾದ ದಿನ. ದೇವ, ನಿನ್ನ ಆಲಯಕ್ಕೆ ಬಂದು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ. ಅವರ ಕೂಗನ್ನು ಕೇಳು ಸ್ವಾಮಿ. ಅವರಿಗೆ ಸದುತ್ತರವನ್ನು ದಯಪಾಲಿಸು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.